ಪ್ರೀತಂ ಗೌಡ ಮನೆ ಮೇಲೆ ಕಲ್ಲು ತೂರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ವಿರುದ್ಧ ಬಿಜೆಪಿ ಪ್ರತಿಭಟನೆಗೆ ನಿರ್ಧರಿಸಿದೆ. ಕೃತ್ಯ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆಗೆ ಈಗ ನಿರ್ಧಾರ ಕೈಗೊಳ್ಳಲಾಗಿದೆ. ಈಗ ಸಿಕ್ಕಿರತಕ್ಕಂಥ ಅಸ್ತ್ರವನ್ನ ಅಷ್ಟೇ ಪ್ರಬಲವಾಗಿ ಜೆಡಿಎಸ್ ವಿರುದ್ಧ ಪ್ರಯೋಗಿಸೋದಕ್ಕೆ ಈಗ ಬಿಜೆಪಿ ಮುಂದಾಗ್ತಾ ಇದೆ. ಯಾಕೆಂದ್ರೆ ಕಳೆದ 2 ದಿವಸಗಳಿಂದ ಬಹಳ ಹಿಂದಕ್ಕೆ ತಳ್ಳಿದಂತಿತ್ತು ಬಿಜೆಪಿಯ ಪರಿಸ್ಥಿತಿ. ಆದ್ರೆ ಈಗ ಜೆಡಿಎಸ್ ಕಾರ್ಯಕರ್ತರು ಮಾಡಿರ್ತಕ್ಕಂಥ ಜೆಡಿಎಸ್ ಕಾರ್ಯಕರ್ತರ ಈ ಆಟಾಟೋಪೇರಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಜೆಡಿಎಸ್ ವಿರುದ್ಧ ಮುಗಿಬೀಳೋದಕ್ಕೆ ಬಿಜೆಪಿಯು ಕೂಡ ನಿರ್ಧಾರವನ್ನು ಕೈಗೊಂಡಿದೆ. ಕಲ್ಲೇಟ್ನಿಂದ ಸ್ಥಳಕ್ಕೆ ಈಗ ಎಸ್ಪಿ ಪ್ರಕಾಶ್ ಗೌಡ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಜೆಡಿಎಸ್ ವಿರುದ್ಧ ಬಿಜೆಪಿ ಪ್ರತಿಭಟನೆಗೆ ನಿರ್ಧಾರವನ್ನ ಕೈಗೊಂಡಿದೆ. ಪ್ರೀತಂ ಗೌಡ ಮನೆ ಮೇಲೆ ಕಲ್ಲು ತೂರಾಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರೀತಂ ಗೌಡ ಬೆಂಬಲಕ್ಕೆ ಬಿಜೆಪಿ ನಾಯಕರು ಕೂಡ ನಿಂತಿದ್ದಾರೆ. ಈ ಕೃತ್ಯವನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆಗೆ ನಿರ್ಧರಿಸಿದೆ. ಜೆಡಿಎಸ್ ಕಾರ್ಯಕರ್ತರ ವಿರುದ್ಧ ಬಿಜೆಪಿ ಈಗ ಗುಡುಗೋದಿಕ್ಕೆ ಸಿದ್ಧವಾಗ್ತಾ ಇರುವಂತದ್ದು. ಆಗ್ಲೇ ಯಡಿಯೂರಪ್ಪ ಅವರು ಒಂದು ಮಾತನ್ನು ಹೇಳಿದ್ದಾರೆ, ನಾವು ಈ ವಿಚಾರವನ್ನ ರಾಜನಾಥ್ ಸಿಂಗ್ ಅವರು ಕೂಡ ತಲುಪಿಸ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಆ ಮೂಲಕವಾಗಿ ಏನೋ ಜೆಡಿಎಸ್ ಕಾರ್ಯಕರ್ತರ ಈ ಒಂದು ಕೆಲಸ ಇದೆಯಲ್ಲ, ಈ ಕೃತ್ಯ ಇದೆಯಲ್ಲ, ಇದು ಈಗ ಜೆಡಿಎಸ್ ನಾಯಕರಿಗೂ ಕೂಡ ಸಂಕಷ್ಟವನ್ನ ತಂದೊಡ್ಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಈಗಾಗಲೇ ಆಕ್ಚುಲಿ ಅಲ್ಲಿ ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಇತ್ಯರ್ಥ ಆಗಿತ್ತ, ಪ್ರತಿಭಟನೆ ಮೂಲಕವಾಗಿ ಮಾತ್ರ ಮಾಡಕ್ಕೆ ಬಂದಿದ್ರ, ಅಥವಾ ಅಲ್ಲಿ ಬಹಳ ದೊಡ್ಡ ಆಕ್ರೋಶಭರಿತವಾದಂತಹ ಮಾತಿನ ಚಕಮಕಿಯು ಕೂಡ ಅಲ್ಲಿ ನಡೆಯುತ್ತೆ? ಏನೇನು ನಡೆದಿದ್ದು ಮಂಜುನಾಥ್? ಹರಿಪ್ರಸಾದ್, ಸುಮಾರು 11:15 ಸುಮಾರಿಗೆ ಜೆಡಿಎಸ್ ನ 100 ಕಾರ್ಯಕರ್ತರು ಬೈಕ್ ನಲ್ಲಿ ಅವ್ರ ಮನೆ ಬಳಿ ಬರ್ತಾರೆ. ಎಲ್ಲರೂ ಕೂಡ ಬಂದವರು ಶಾಂತೃತಿಯಲ್ಲೇ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಮನೆ ಮುಂದೆ ಪ್ರೀತಂ ಗೌಡ್ರ ವಿರುದ್ಧ ಘೋಷಣೆಗಳ ಕೂಗ್ತಕ್ಕಂಥದ್ದು, ಪ್ರೀತಂ ಗೌಡ್ರ ರಾಜೀನಾಮೆ ಕೊಡಬೇಕು, ಅವ್ರನ್ನ ಬಂಧಿಸಬೇಕು ಅಂತಕ್ಕಂಥ ಘೋಷಣೆಗಳನ್ನ ಕೂಗ್ತಾ ಸುಮಾರು 1/2 ಗಂಟೆ ಪ್ರತಿಭಟನೆಯನ್ನ ಮಾಡಿ ನಂತರ ಅವರು ಅಲ್ಲಿಂದ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟು ಹೊರಡೋದಕ್ಕೆ ಮುಂದಾಗಂತ ಸಂದರ್ಭದಲ್ಲಿ ಈ ಒಂದು ಅಹಿತಕರ ಘಟನೆಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಪರಸ್ಪರ ಒಂದ್ ರೀತಿ ಕೈ ಮಿಲಾಸುವಂತೆ ಅಲ್ಲಿ ಜೆಡಿಎಸ್ ನ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ರು, ನಗರಸಭೆ ಸದಸ್ಯರುಗಳಿದ್ರು, ನಗರಸಭೆ ಮಾಜಿ ಅಧ್ಯಕ್ಷರುಗಳಿದ್ರು, ಜೆಡಿಎಸ್ ಪಕ್ಷದ ಜಿಲ್ಲಾ ಮಟ್ಟದ ಮುಖಂಡರುಗಳಿದ್ರು. ಎಲ್ಲರ ಸಮ್ಮುಖದಲ್ಲೇ ಪ್ರತಿಭಟನೆ ನಡೀತಿರುವಾಗ ಅಲ್ಲಿ ಆ ಕಡೆ ಪ್ರೀತಂ ಗೌಡ್ರ ಮನೆ ಕಡೆ ಇದ್ದಂತ ಯಾರೋ ಕಾರ್ಯಕರ್ತರ ವಾಪಸ್ ತೆರಳುತ್ತಿದ್ದಂತ ಜೆಡಿಎಸ್ ಕಾರ್ಯಕರ್ತರಿಗೆ ಏನೋ ಆಕ್ಷೇಪವಾಗಿ ನಿಂದಿಸ್ತಾ ಅಂತ ಹೇಳಿ ಸಿಟ್ಟಿಗೆದ್ದಂತ ಜೆಡಿಎಸ್ ಕಾರ್ಯಕರ್ತರು ಮನೆ ಗೇಟ್ ಕಡೆಗೆ ನುಗ್ಲಿಕ್ಕೆ ಮುಂದಾಗ್ತಾರೆ. ಆಗ ಗೇಟ್ ಒಳಗಡೆ ಇದ್ದಂತ ಬಿಜೆಪಿ ಕಾರ್ಯಕರ್ತರು ಹೊರಗಡೆ ಬಂದು ಮತ್ತೆ ಇವ್ರ ಕಡೆಗೆ ಅಂದ್ರೆ ಮಾತಿನ ಚಕಮಕಿಗೆ ಕಾರಣವಾಗುತ್ತೆ. ಆ ವೇಳೆಯಲ್ಲಿ ನಡೆದಿರ್ತಕ್ಕಂಥ 3 ಕಲ್ಲುಗಳನ್ನ ಮನೆ ಕಡೆಗೆ ತೂರಲಾಗಿದೆ. ಅದರಲ್ಲಿ ಒಂದು ಕಲ್ಲು ಬಿಜೆಪಿ ಕಾರ್ಯಕರ್ತನ ತಲೆಗೆ ಬಿದ್ದಿದೆ. ಈ ಘಟನೆಯನ್ನ ಬಿಜೆಪಿ ಈಗ ರಾಜಕೀಯವಾಗಿ ಅದನ್ನು ತೆಗೆದುಕೊಳ್ಳಿಕ್ಕೆ ತೀರ್ಮಾನ ಮಾಡಿದೆ. ಹಾಸನದಲ್ಲೂ ಕೂಡ ಈಗ ಅವ್ರ ಮನೆ ಮುಂದೆನೆ ಜೆಡಿಎಸ್ ಏನು ಕಾರ್ಯಕರ್ತರ ಒಂದು ವರ್ತನೆಯನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ನಂತರ ಈಗ ನಾಳೆ ಈ ಒಂದು ಘಟನೆಯನ್ನು ಖಂಡಿಸಿ ನಾವು ಹಾಸನ ಬಂದ್ ಕೂಡ ಕರೆ ಕೊಡ್ಲಿಕ್ಕೆ ತೀರ್ಮಾನ ಮಾಡ್ತೀವಿ, ಶೀಘ್ರವಾಗಿ ಈ ಬಗ್ಗೆ ಚಿಂತನೆ ನಡೆಸ್ತಾ ಇದೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೇಣು ಅವರು ಕೂಡ ಈಗ ಮಾಧ್ಯಮಗಳು ಹೇಳಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಈಗ ಪ್ರತಿಭಟನೆ ಮಾಡ್ಲಿ, ಅವರು ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಮ್ಗೇನ್ ತೊಂದರೆ ಇಲ್ಲ, ಅಲ್ಲಿ ಇಲ್ಲಿ ಬಂದು ಗಲಾಟೆ ಮಾಡಿ ಪ್ರೀತಂ ಗೌಡ್ರನ್ನ ಮುಗಿಸೇ ಬಿಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಂದು ಇಲ್ಲಿ ಗಲಾಟೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತ. ಹಾಗಾಗೇನೆ ಕಲ್ಲು ತೂರಾಟ ಮಾಡಿದಂತಕ್ಕಂಥ ಆಕ್ರೋಶವನ್ನ ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಿದ್ರೆ. ಹಾಗಾಗಿ ನಾಳೆ ನಾವು ಪ್ರತಿಭಟನೆಗೆ ಮುಂದಾಗ್ತೀವಿ. ಹಾಸನ ಬಂದ್ ಕರೆ ಕೊಡೋ ಬಗ್ಗೆ ಕೂಡ ನಾವು ಚಿಂತನೆ ಮಾಡ್ತಾ ಇದೀವಿ. ನಮ್ಮ ರಾಜ್ಯ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಈ ಬಗ್ಗೆ ಸಂಜೆ ಬೆಳಗ್ಗೆ ನಾವು ತೀರ್ಮಾನ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಮೂಲಕವಾಗಿ ಏನು ಜೆಡಿಎಸ್ ನ ರಾಜ್ಯ ನಾಯಕರುಗಳು ಸರ್ಕಾರದ ಅಣತಿ ಅಂತಾನೆ ಇದೆಲ್ಲವೂ ಕೂಡ ನಡೆದಿದೆ ಅಂತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಆರೋಪನ ಬಿಜೆಪಿ ನಾಯಕರುಗಳು ಮಾಡ್ತಾ ಇದ್ದಾರೆ. ಈಗ ಏನು ಶಾಸಕ ಪ್ರೀತಂ ಗೌಡ್ರ ಅವರ ಮನೆ ಮುಂದೆ ಘಟನೆ ನಡೀತು, ಅಲ್ಲೇ ಸ್ಥಳದಲ್ಲೇ ಸೇರಿದಿರ್ತಕ್ಕಂಥ 100 ಬಿಜೆಪಿ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರ ಈ ಒಂದು ಕೃತ್ಯವನ್ನ ಖಂಡಿಸಿ ಪ್ರತಿಭಟನೆ ಮಾಡಿದ್ರು. ಈಗ ಅವರು ಮತ್ತೆ ನಾಳೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹರಿಪ್ರಸಾದ್. ಎಸ್, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಲ್ಲಿ ಈಗಾಗಲೇ ಇಲ್ಲಿ ಕಾರ್ಯಕರ್ತರಲ್ಲಿ ಯಾರದು ಕಲ್ಲು ತೂರಾಟ ನಡೆಸಿರುವಂಥವ್ರು ಯಾರು ಅನ್ನುವಂಥವ್ರು ಕೂಡ ಪತ್ತೆ ಹಚ್ಚಬೇಕಾದಂತಹ ಅವಶ್ಯಕತೆ ಇದೆ. ಯಾಕಂದ್ರೆ ಅಲ್ಲಿ ಆ ಒಂದು ದೃಶ್ಯವನ್ನ ನೋಡ್ತಾ ಇದ್ದಂಥ ಮೇಲೆ ಕೂಡ ಕಲ್ಲು ತೂರಾಟ ನಡೆಸಿರ್ತಕ್ಕಂತಹ ವ್ಯಕ್ತಿಯ ಅಂದ್ರೆ ಹಿಂಬದಿಯ ಶಾಟ್ಸ್ ಇಂದ ಕಂಡು ಬರ್ತಾ ಇತ್ತು ಆ ಕಲ್ಲು ತೂರಾಟವನ್ನ ನಡೆಸಿರ್ತಕ್ಕಂತಹ ವ್ಯಕ್ತಿಯ ದೃಶ್ಯ. ಇವ್ರನ್ನು ಮೊದಲಿಗೆ ಪತ್ತೆ ಹಚ್ಚಬೇಕಾಗಿರ್ತಕ್ಕಂಥದ್ದು, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಕಲ್ಲು ತೂರಾಟವನ್ನು ನಡೆಸಿರುವಂಥದ್ದು ಅನ್ನೋದ್ರ ಬಗ್ಗೆ ಕೂಡ ಪತ್ತೆ ಹಚ್ಚಬೇಕಾದಂತಹ ಅವಶ್ಯಕತೆ ಇದೆ. ಈಗಾಗಲೇ ಪ್ರೀತಂ ಗೌಡ್ರ ಮನೆ ಮೇಲೆ ಕಲ್ಲು ತೂರಾಟವನ್ನು ನಡೆಸಿರ್ತಕ್ಕಂಥ, ಯಾಕಂದ್ರೆ ಇಷ್ಟೊಂದು ಧೈರ್ಯ ಹೇಗೆ ಬರುತ್ತೆ ಅಂತೇಳಿ, ಒಬ್ಬರ ಮೇಲೆ ಕಲ್ಲು ತೂರಾಟವನ್ನು ನಡೆಸುವಂತಷ್ಟು ಧೈರ್ಯ ಇವರಿಗೆ ಎಲ್ಲಿಂದ ಬಂತು ಅನ್ನೋದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಯಾಕಂದ್ರೆ ಅಲ್ಲಿ ಪೊಲೀಸರು ನಿಂತ್ಕೊಂಡು ಅಲ್ಲಿ ಪ್ರತಿಭಟನೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಎರಡೂ ಕಡೆಯಲ್ಲಿ ಭದ್ರತೆಯನ್ನು ಒದಗಿಸೋದಕ್ಕೆ ಬೇಕಾದಂತಹ ಪ್ರಯತ್ನವನ್ನು ಪೊಲೀಸರು ಮಾಡ್ತಾ ಇದ್ರು. ಮತ್ತೊಂದು ಕಡೆಯಲ್ಲಿ ಕಲ್ಲು ತೂರಾಟವು ಕೂಡ ನಡೆಯುತ್ತೆ ಅಂತ ಹೇಳಿ. ಆದ್ರೆ ಯಾವ ವ್ಯವಸ್ಥೆ ಇದು ಅಂತೇಳಿ ರಾಜಕೀಯವಾದಂತಹ ಹೋರಾಟಗಳು ನಡೆಸಬೇಕು. ಹಾಗೆಂತೇಳಿ ರಾಜಕೀಯದ ಹೋರಾಟಕ್ಕೆ ಕಲ್ಲು ತೂರಾಟವನ್ನು ನಡೆಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಪ್ರೀತಂ ಗೌಡ ಹೇಳಿರ್ತಕ್ಕಂಥ ಆಡಿಯೋವನ್ನು ಕೇಳಿದಾಗ ಅದರಲ್ಲಿ ಆಕ್ಷೇಪಾರ್ಹವಾಗಿರ್ತಕ್ಕಂಥ ಅಂಶಗಳಿರುವಂಥದ್ದು ಕೂಡ ನಿಜ. ಆದರೆ ಪ್ರೀತಂ ಗೌಡ ಹೇಳಿರ್ತಕ್ಕಂತಹ ಮಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ
SIT ತನಿಖೆಗೆ ರಾಜ್ಯ ಸರ್ಕಾರ ಬಹುತೇಕ ನಿರ್ಧಾರದ ಕಡೆಗೆ ಹೊರಟಿರುವಂಥದ್ದು. ಸದನದಲ್ಲಿ ಬಹಳ ವಿಸ್ತೃತವಾದಂತಹ ಚರ್ಚೆಯೂ ಕೂಡ ಈ ಬಗ್ಗೆ ನಡೆದಿದೆ. ಇದರ ನಡುವೆ ಈ ರೀತಿಯಾದಂತಹ ಕಲ್ಲು ತೂರಾಟವನ್ನು ನಡೆಸುವಂಥದ್ದು ಎಷ್ಟು ಮಟ್ಟಿಗೆ ಸರಿಯಾಗಿರ್ತಕ್ಕಂಥ ಅಂಶ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಈಗಾಗಲೇ JDS ಮತ್ತು ಬಿಜೆಪಿಯ ನಡುವಿನ ತಿಕ್ಕಾಟಕ್ಕೆ ಈ ಒಂದು ಕಲ್ಲು ತೂರಾಟವು ಕೂಡ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಬಿಜೆಪಿಯನ್ನ ಕಳೆದ 2 ದಿವಸಗಳಿಂದ ಕಂಪ್ಲೀಟ್ ಆಗಿ ಕಾರ್ನರ್ ಮಾಡಿತ್ತು ಆಡಳಿತ ಪಕ್ಷಗಳು ಸೇರ್ಕೊಂಡು. ಯಾಕಂದ್ರೆ ಈ ಒಂದು ಆಡಿಯೋ ಹೊರಬಿದ್ದ ನಂತರ ಸದನದ ಒಳಗೂ ಕೂಡ ಬಿಜೆಪಿ ಬಹಳ ದೊಡ್ಡ ಧ್ವನಿಯಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಸಾಧ್ಯ ಆಗದಂತಹ ಸ್ಥಿತಿಯಲ್ಲಿತ್ತು. ಆದ್ರೆ ಈಗ JDS ನ ಕಾರ್ಯಕರ್ತರ ಎಲ್ಲೋ ಒಂದು ಕಡೆಯಲ್ಲಿ ಪ್ರತಿಪಕ್ಷಕ್ಕೂ ಕೂಡ ಒಂದು ಅಸ್ತ್ರವನ್ನ ತಾವಾಗಿಯೇ ಕೊಟ್ಟಂತಹ ರೀತಿಯ ವರ್ತನೆಯನ್ನ ಇವತ್ತು ತೋರಿದ್ದಾರೆ. ಈ ಮೂಲಕವಾಗಿ ರಾಜಕೀಯವಾಗಿ ಇದನ್ನು ಎದುರಿಸೋದಕ್ಕೆ ಹೊರಟಿರತಕ್ಕಂತಹ JDS ನ ಕಾರ್ಯಕರ್ತರ ವರ್ತನೆ ಇದೆಯಲ್ಲ, ಇದು ಬಹಳ ಆತಂಕಕಾರಿಯಾಗಿರ್ತಕ್ಕಂಥ ವಿಚಾರ. ಯಾಕಂದ್ರೆ ಈ ರೀತಿಯಾಗಿ ಕಲ್ಲು ತೂರಾಟ ನಡೆಸುವಷ್ಟು ಧೈರ್ಯ ಇವರಿಗೆ ಬರುತ್ತೆ ಅಂತ ಹೇಳಿದ್ರೆ, ಹಾಗಾದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಇಲ್ವಾ ಅನ್ನೋದನ್ನು ಕೂಡ ನಾವು ಪ್ರಶ್ನಿಸಬೇಕಾಗುತ್ತೆ. ಹೀಗೆ ಬಂದು ಏಕಾಏಕಿ ಕಲ್ಲು ತೂರಾಟವನ್ನು ನಡೆಸಿ ಹೋಗ್ತಾರೆ ಅಂತ ಹೇಳಿ ಆದ್ರೆ ವೈಯಕ್ತಿಕ ದ್ವೇಷನೋ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಈ ರೀತಿಯಾಗಿ ಕಲ್ಲು ತೂರಾಟವನ್ನ ಪೊಲೀಸರ ಸಮ್ಮುಖದಲ್ಲೇ ಮಾಡುವಂತಹ ಧೈರ್ಯ ಇವರಿಗೆ ಬಂದಿದೆ ಅಂತ ಹೇಳಿದ್ರೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕೂಡ ಪ್ರಶ್ನಿಸಬೇಕಾಗಿದೆ. ಈಗಾಗಲೇ ಪ್ರೀತಮ್ ಗೌಡ ನೇರವಾದಂತಹ ಆಪಾದನೆಯನ್ನ ರೇವಣ್ಣ ಮತ್ತು CM ಕುಮಾರಸ್ವಾಮಿ ಅವರ ವಿರುದ್ಧ ಮಾಡಿದ್ದಾರೆ. ಅದೇನೇ ಇರಲಿ, ರಾಜಕೀಯವಾದಂತಹ ಆರೋಪಗಳು ಏನೇ ಇರಲಿ, ಆದ್ರೆ ಈ ಕಲ್ಲು ತೂರಾಟ ಮಾಡಿರ್ತಕ್ಕಂತಹ ವ್ಯಕ್ತಿಯನ್ನು ಕೂಡ ಬಂಧಿಸುವಂಥದ್ದು ಅಷ್ಟೇ ಮುಖ್ಯ. ಈ ರೀತಿಯಾಗಿ ಜನ ಇದ್ದಲ್ಲಿ ಒಂದು ಕಲ್ಲು ಹೊಡೆದು ತಪ್ಪಿಸ್ಕೊಳ್ಬಹುದು ಅಂತ ಹೇಳುವಂತಹ ವ್ಯವಸ್ಥೆ ಆಗಬಾರದು. ಇನ್ನು ಈ ಆಡಿಯೋ ವಿಚಾರಕ್ಕಿದ್ದಲೂ ಕೂಡ ಅಷ್ಟೇ ಪ್ರೀತಮ್ ಗೌಡ ಕೂಡ ಬಹಳ ಆಕ್ಷೇಪಾರ್ಹವಾದಂತಹ ಮಾತುಗಳನ್ನು ಹೇಳಿದ್ದಾರೆ. ಆದ್ರೆ ಅಶೋಕ್ ಅವರು ಇಲ್ಲ, ಆ ರೂಮ್ ನಲ್ಲೇ ಪ್ರೀತಮ್ ಗೌಡನೇ ಇರಲಿಲ್ಲ ಅನ್ನುವಂತಹ ಮಾತು ಹೇಳಿದ್ರು. ಆದ್ರೆ ಪ್ರೀತಮ್ ಗೌಡರ ಧ್ವನಿಯೇ ಈ ಒಂದು ಆಡಿಯೋದಲ್ಲಿ ಕೇಳಿ ಬರ್ತಾ ಇರುವಂತಹದ್ದು.